ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಯಾಗಿ ಆಚರಣೆ ಮಾಡಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ತಹಸೀಲ್ದಾರ್ ಮತ್ತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ತಹಸೀಲ್ದಾರ್ ಬಾಲಕೃಷ್ಣ ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ದಲಿತ ಮುಖಂಡರು ಅಭಿನಂದನೆಯನ್ನು ಸಲ್ಲಿಸಿದರು. ತಾಲೂಕಿನ ವಿವಿಧ ದಲಿತ ಸಂಘಗಳ ಮುಖಂಡರಿಂದ ಶಾಲು ಪೇಟ ಧರಿಸಿ ತಹಸೀಲ್ದಾರ್ಗೆ ಸನ್ಮಾನ ಮಾಡಲಾಯಿತು. ಇದು ಒಂದು ಯಾವ ಅದೇ ತರವಾಗಿ ನಮಗೆ ಉಸ್ತುವಾರಿ ಸಚಿವರು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರು ಅವರು ಕೂಡ ನಮಗೆ ಬಹಳ ಸಾಥ್ ಕೊಟ್ಟು, ಉಸ್ತುವಾರಿ ಸಚಿವರು ನಮಗೆ ಹಿರಿಯರು ಅವರು ಬಂದಿರೋದ್ರಿಂದ ನಮಗೆ ಒಂದು ಆನೆ ಬಲ ಬಂದು ಅದರಿಂದ ಕೆಲಸ ಕಾರ್ಯಗಳಾಗೋದಕ್ಕೂ ಒಂದು ಎಲ್ಲ ಅನುಕೂಲ ಆಗೈತೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತ ನಮ್ಮ ಎಲ್ಲ ಕಂದಾಯ ಅಧಿಕಾರಿಗಳು, ಕಂದಾಯ ಇಲಾಖೆಗೂ ಮತ್ತು ನಮ್ಮ ತಾಲೂಕು ಪಂಚಾಯತಿಗೂ ಈ ದಿನ ನಾನು ಇತಿಹಾಸದಲ್ಲಿ ಫಸ್ಟ್ ನಮ್ಮ ಸಂಘ ಸಂಸ್ಥೆಗಳು ಮತ್ತೆ ಸಂಘಟನೆಗಳವರು ಮತ್ತೆ ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲಾ ಪ್ರಮುಖ ಮೇಲ್ಪಂಕ್ತಿಯ ಮುಖಂಡರುಗಳು ಬಂದು ಎಲ್ಲ ನೋಡಿ ಒಬ್ರಿಗೊಬ್ರು ಮಾತಾಡ್ಕೊಂಡು ನಮ್ಮ ಒಬ್ಬ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ನನಗೂ, ಉಪಾಧ್ಯಕ್ಷರಾದಂತ ನಮ್ಮ ಯುವ ಸಾಹೇಬರಿಗೂ, ಸಮಾಜ ಕಲ್ಯಾಣಾಧಿಕಾರಿಗಳಿಗೂ ಸನ್ಮಾನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಸಾಹೇಬ್ರದ್ದು ಮತ್ತೆ ಡಾಕ್ಟರ್ ಜಗಜೀವನ್ ದೇವರಾವ್ ಸಾಹೇಬ್ರದ್ದು ಇಬ್ಬರದ್ದು ಸೇರಿ ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ನೀವು ಆಚರಣೆ ಮಾಡಿದ್ರಿ. ನಮ್ಗೆ ಇಡೀ ತಾಲೂಕಿನಲ್ಲೇ ನಮ್ಗೆ ಬಹಳ ಖುಷಿ ಆಗೋಯ್ತು. ಹಬ್ಬದ ರೀತಿ ವಾತಾವರಣ ಮಾಡಿದ್ರಿ. ಇದು ನಾವು ಅನ್ಕೊಂಡಿದ್ದಕ್ಕಿಂತ ಮೀರಿ ಚೆನ್ನಾಗಿ ಮಾಡಿದ್ವಿ ಕಾರ್ಯಕ್ರಮಗಳು ಅಂದ್ಬಿಟ್ಟು ಎಲ್ಲ ಅಭಿನಂದನೆ ಮಾಡಿದ್ರಿಂದ ನಾನು ಅಭಿಮಾನ ಉಕ್ಕೇರಿರೋದು ನನಗೂ ಏನಾದ್ರು ಇನ್ನೂ ಮಾಡ್ಬೇಕು ಹೆಚ್ಚಿಗೆ ಅಂತ. ಈಗ ನಾವು ಸಾಕಷ್ಟು ಮಾಡ್ತಾ ಇರೋದು ನಾನು ಇನ್ನೂ ಸಾಲದು ಅನ್ನಿಸ್ತಾ ಇದೆ. ಇನ್ನೊಂದಷ್ಟು ನಿವೇಶನಗಳಾಗ್ಬೋದು, ಮತ್ತೆ ಆ ಬಡ ಬಗ್ಗರದೆಲ್ಲ ನಾವು ಉಚಿತವಾಗಿ ಕೆಲಸ ಮಾಡ್ಕೊಡೋದಾಗ್ಲಿ. ನಾನು ಈಗೂ ಅದೇ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 8:30 ಬಂದ್ಬಿಟ್ರೆ ಇಲ್ಲಿ ಆಫೀಸಲ್ಲಿ ಇಲ್ಲಿಂದ ಸ್ವಚ್ಛತೆ ಕಾರ್ಯಗಳಿಂದ ಸ್ಟಾರ್ಟ್ ಮಾಡ್ಕೊಂಡೋಗಿ ಸಾಕಷ್ಟು ಬದಲಾವಣೆ ತಾವು ನೋಡಿದಿರಿ. ಆ ಒಂದು ಇದು ನೋಡಿ ಎಲ್ಲ ಈಗ ನಿಂತ್ಕೊಬೇಕು. ನಮ್ ಹಿಂಭಾಗ ನಮ್ಗೆ ಸನ್ಮಾನ ಮಾಡ್ಬೇಕು ಅಂತ ಏನೋ ಒಂದು ನಮ್ಮ ಈ ಸಂಘಟನೆಗಳ ಮುಖಂಡರುಗಳ ಒಂದು ತೀರ್ಮಾನ ಮಾಡೋರು ಅಂದ್ರೆ ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಮಾಡಲ್ಲ. ಅವರು ಯೋಚನೆ ಮಾಡಿ ಮಾಡೋದವ್ರು ಈ ವ್ಯಕ್ತಿಗೆ ಅರ್ಹನ ಅಥವಾ ಅಲ್ಲ ಅಂತ ನೋಡಿ ನಮ್ಗೆ ಒಂದು ಅರ್ಹ ಅಂತ ಅನಿಸಿದಾಗ ನಮ್ಗೆ ಈ ತರ ಸನ್ಮಾನ ಮಾಡಿದ್ದು ನಮ್ಗೆಲ್ಲ ಒಂದ್ ಕಡೆ ಅವ್ರದ್ದು ಒಂದು ಋಣ ಅಂತ ಅನಿಸ್ತಾ ಇದೆ. ನನಗೆ ಇನ್ನ ಹೆಚ್ಚಿನ ಒಂದು ನಮ್ಗೆ ಋಣ ಹೊರಿಸ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಆ ಋಣ ತೀರ್ಸಕ್ ನಾವೇನ್ ಬೇಕು ಅಷ್ಟು ಮಾಡ್ತೀನಿ. ನಾನು ನಿವೃತ್ತಿ ಆದ್ರೂ ನಾನು ಸುಮ್ಮನೆ ಇರಲ್ಲ. ನಾನು ಬಂದಾಗ ನಾನು ಮ್ಯಾಕ್ಸಿಮಮ್ ನನಗೆ ಯಾವತ್ತೂ ಜಾತಿ ಇಲ್ಲ. ನಾನೆಲ್ಲ ನನಗೆ ಎಲ್ಲಾ ಜಾತಿಗಳು ಒಂದೇ. ನಾನು ಯಾವತ್ತೂ ಅಷ್ಟೇ ಜಾತಿ ಇದ್ದಂಗೆ ಕೆಲಸ ಮಾಡಿದವನಲ್ಲ. ನೋಡಿ ಒಳಗಡೆ ತಾವೇ ಬಂದಾಗ ನೋಡ್ತಾ ಇದ್ರಲ್ಲಿ ಎಷ್ಟು ಸ್ವಚ್ಛವಾಗೈತೆ. ಇನ್ನೊಂದು ಮತ್ತೊಂದು ಈ ಇತಿಹಾಸದಲ್ಲಿ ನೀವು ನೋಡಿದ್ರೆ ಹೆಂಗೋ ಗೊತ್ತಿಲ್ಲ. ಬಾಬು ಜಗಜೀವನ್ ರಾಮ್ ಸಾಹೇಬ್ರದ್ದು ಜನ್ಮ ದಿನಾಚರಣೆ ಇರ್ಬೋದು, ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಜನ್ಮ ದಿನಾಚರಣೆ ಇರ್ಬೋದು,